ಸ್ನೇಹಿತರೆ ನಮಸ್ಕಾರ. ಅಭಿಮಾನಿಗಳ ಪಾಲಿನ ದಾಸ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಇತ್ತೀಚೆಗಷ್ಟೇ ತಮ್ಮ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದರು. ಆದರೆ ಈ ಬಾರಿ ಫ್ಯಾನ್ಸ್ಗಳ ಜೊತೆಗಾಗಲಿ ಮತ್ತು ಅದ್ಧೂರಿತನದಿಂದ ಆಗಲಿ ಈ ಬರ್ತ್ಡೇ ಇರಲಿಲ್ಲ ಅನ್ನೋದು ವಿಶೇಷ. ಆದರೆ ದರ್ಶನ್ ತೂಗುದೀಪ ಸಹಜವಾಗಿ ಪ್ರಖ್ಯಾತಿ ಹೊಂದಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ ದಾನ ಮತ್ತು ಧರ್ಮಗಳಿಂದ. ದರ್ಶನ್ ಇಷ್ಟೇ, ಈ ಬಲಗೈಯಲ್ಲಿ ಮಾಡಿದಂಥ ಸಹಾಯ ಎಡಗೈ ಗೊತ್ತಾಗಬಾರ್ದು, ಎಡಗೈಯಲ್ಲಿ ಮಾಡಿದಂಥ ಸಹಾಯ ಬಲಗೈ ಗೊತ್ತಾಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಸಹಾಯವನ್ನು ಮಾಡ್ಕೊಂಡು ಬಂದವರು. ಆದರೆ ಇತ್ತೀಚೆಗೆ ಕಳೆದ ಒಂದೂವರೆ ವರ್ಷಗಳಿಂದ ಸಾಕಷ್ಟು ಸಂಕಷ್ಟಗಳ ನಡುವೆ ದರ್ಶನ್ ಸಿಲುಕಿಕೊಳ್ತಿದ್ದಾರೆ. ಒಂದಲ್ಲ ಒಂದು ವಿವಾದ, ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ವಿವಾದಗಳಲ್ಲಿ ದರ್ಶನ್ ಹೆಸರು ತಳಕೆ ಹಾಕಿಕೊಳ್ತಿದೆ, ಸಿಲುಕಿಕೊಳ್ತಿರ್ತಾರೆ. ಹಾಗಾಗಿ ಮಾನಸಿಕವಾಗಿ ಅಷ್ಟು ಹ್ಯಾಪಿಯಾಗಿರೋದಂತಹ ದರ್ಶನ್ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಇಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದೆ ಒಂದು ರೀತಿಯಲ್ಲಿ ಕುಟುಂಬದ ಜೊತೆಗೆ ಕಾಲ ಕಳೆಯೋದ್ರ ಮೂಲಕ ತಮ್ಮ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ರು. ಸಹಜವಾಗಿ ವಿಶೇಷವಾಗಿತ್ತು ಈ ಬಾರಿಯ ಬರ್ತ್ಡೇ. ಹೀಗಾಗಿಯೇ ಒಂದು ದರ್ಶನ್ ಅವರ ಬರ್ತ್ಡೇ ಅಂತ ಹೇಳಿದ್ರೆ ಅವರ ಫ್ಯಾನ್ಸಿಗೆ ಹಬ್ಬ. ಆದರೆ ಈ ಬಾರಿ ಆ ಹಬ್ಬ ಇರಲಿಲ್ಲ ಒನ್ಸ್ ಅಗೇನ್. ಬಟ್ಟು ಮನೆಯಲ್ಲಿ ದರ್ಶನ್ ಸೆಲೆಬ್ರೇಟ್ ಮಾಡಿದ್ರು. ಅವರ ತಾಯಿಯ ಜೊತೆಗೂ ಕೂಡ ಸೆಲೆಬ್ರೇಟ್ ಮಾಡಿದ್ರು. ಹೆಂಡತಿ ಜೊತೆಗೆ, ಸ್ನೇಹಿತೆ ರಕ್ಷಿತಾ, ಹೀಗೆ ಒಂದಷ್ಟು ಜನರ ಜೊತೆಗೆ ಖಾಸಗಿಯಾಗಿ ಸಮಯವನ್ನು ಕಳೆದ್ರು. ಆದರೆ ಅಟ್ ದಿ ಸೇಮ್ ಟೈಮ್ ದರ್ಶನ್ ಅವರ ಸೆಲೆಬ್ರಿಟೀಸ್ಗಳಿದ್ದಾರಲ್ಲ, ಇವರು ಸೆಲೆಬ್ರೇಟ್ ಮಾಡಿದ್ದು ಸಿಕ್ಕಾಪಟ್ಟೆ ವಿಶೇಷವಾಗಿತ್ತು. ಮತ್ತು ಅದಕ್ಕೆ ದರ್ಶನ್ ಹೇಳಿದಂಥ ಸಹಾಯ ಇದೆಯಲ್ಲ, ಇದು ಅತ್ಯಂತ ವಿಶೇಷವಾಗಿರುವಂಥದ್ದು. ನಿಷ್ಕಲ್ಮಶ ಹೃದಯಗಳಿಗೆ ನಾನು ಸದಾ ಚಿರಋಣಿ ಅನ್ನೋದ್ರ ಮೂಲಕ ಅಭಿಮಾನಿಗಳಿಗೆ ದಾಸ ಒಂದಷ್ಟು ಸಂದೇಶವನ್ನು ಕೂಡ ಕೊಟ್ಟರು. ಅದರ ಜೊತೆಗೆ ತಮ್ಮ ಅಭಿಮಾನಿಗಳು ಕೆಲವು ಕಡೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾಗಿರೋದು. ದರ್ಶನ್ ಸಹಜವಾಗಿ ಈ ರೀತಿಯಾದಂಥ ಸಹಾಯ ಮಾಡಿದವ್ರನ್ನು ಕೂಡ ಎಲ್ಲೂ ಕೂಡ ಪ್ರಚಾರಕ್ಕೆ ತರೋದಿಲ್ಲ, ತಾವು ಮಾಡಿದಂಥ ಸಹಾಯವನ್ನು ಕೂಡ ಪ್ರಚಾರಕ್ಕೆ ತರೋದಕ್ಕೆ ಬಿಡೋದಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದಷ್ಟು ಫೋಟೋಸ್ಗಳನ್ನು ಕೂಡ ಶೇರ್ ಮಾಡಿದ್ದಾರೆ, ಎಲ್ಲೆಲ್ಲಿ ಸಹಾಯ ಆಗಿದೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಆ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಆದಷ್ಟು ದರ್ಶನ್ ಫ್ಯಾನ್ಸ್ಗೆ ಇದು ಶೇರ್ ಆಗುವಂತೆಯೂ ಕೂಡ ಮಾಡಿ. ಹಾಗೆಯೇ ಉಳಿದವ್ರಿಗೂ ಕೂಡ ಗೊತ್ತಾಗಬೇಕಲ್ಲ ದರ್ಶನ್ ಬಗ್ಗೆ, ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಕೊನೆಯವರೆಗೂ ಅವರು ಕೂಡ ವಿಡಿಯೋನ ನೋಡಲಿ, ಅವ್ರಿಗೂ ಕೂಡ ಒಂದಷ್ಟು ಮಾಹಿತಿಗಳು ಸಿಗಲಿ. ಹೌದು, ದರ್ಶನ್ನು ಫೆಬ್ರವರಿ 16ನೇ ತಾರೀಕು ಹುಟ್ಟಿದ್ದು. ಅವತ್ತು ಅವರ ಬರ್ತ್ಡೇಯನ್ನು ಪ್ರತಿ ವರ್ಷವೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಅದರಲ್ಲೂ ಕೂಡ ಸ್ಟಾರ್ ನಟನಾಗಿ ಬೆಳೆದ ನಂತರವಂತೂ ದರ್ಶನ್ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳಿಗೆ, ಅವರ ಸೆಲೆಬ್ರಿಟೀಸ್ಗೆ ಒಂದು ರೀತಿಯಲ್ಲಿ ದೀಪಾವಳಿ ಯುಗಾದಿಗಿಂತನೂ ಕೂಡ ದೊಡ್ಡ ಸಂಭ್ರಮ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಲಕ್ಷಾಂತರ ಜನ ಮನೆ ಹತ್ರ ಬರ್ತಾರೆ, ಸಾವಿರಾರು ಜನ ವಿಶೇಷವಾದಂಥ ಕೊಡುಗೆಗಳನ್ನು ಕೊಡ್ತಾರೆ. ಇನ್ನು ಎಷ್ಟೋ ಜನ ಇವರಿಗೆ ಗೊತ್ತಿರದ ಹಾಗೇನೋ ಗೊತ್ತಿರುವ ಹಾಗೇನೋ ಎಲ್ಲೋ ಒಂದು ಕಡೆ ಸಹಾಯವನ್ನು ಮಾಡಿರ್ತಾರೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಸಿದ್ಧಗಂಗಾ ಮಠಕ್ಕೆ ಅತಿ ಹೆಚ್ಚು ಸಹಾಯವನ್ನು ಕೊಡ್ತಿದ್ದಂತಹ ನಟ ಯಾರಂತಿದ್ದರೆ ಅದು ದರ್ಶನ್ ಮಾತ್ರ. ಇವತ್ತಿಗೂ ಕೊಡ್ತಿರ್ಬೋದು, ಬಟ್ಟು ಒಂದು ಕಾಲದಲ್ಲಿ ಅತಿ ಹೆಚ್ಚು ಸಹಾಯವನ್ನು ಮಾಡಿದಂಥ ನಟ ಈ ದರ್ಶನ್. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ದರ್ಶನ್ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾರೆ, ಅವರ ಫ್ಯಾನ್ಸ್ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಈ ಬಾರಿ ಮಾತ್ರ ದರ್ಶನ್ ಅಷ್ಟರ ಮಟ್ಟಿಗೆ ಸೆಲೆಬ್ರೇಟನ್ನು ಮಾಡಲಿಲ್ಲ. ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಹೀಗಿರುವಾಗ ದರ್ಶನ್ ತಮ್ಮ ಖಾಸಗಿ ಕ್ಷಣವನ್ನು ಫ್ಯಾಮಿಲಿಯವರ ಜೊತೆಗೆ ಕಳೆದಿದ್ದಾರೆ. ಮೊದಲಿಗೆ ರಕ್ಷಿತಾ, ಪ್ರೇಮ್ ಮತ್ತು ಉಳಿದವರು ರಾತ್ರಿ ಹೋಗಿ ದರ್ಶನ್ ಮನೆಯಲ್ಲಿ ಕೇಕನ್ನು ಕಟ್ ಮಾಡಿದ್ರೆ, ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರಿದ್ದರು, ವಿನೀಶ್ ಇದ್ದರು, ಎಲ್ಲರೂ ಕೂಡ ಇದ್ದರು. ಎಲ್ಲರ ಸಮ್ಮುಖದಲ್ಲಿ ಕೇಕನ್ನು ಕಟ್ ಮಾಡಿದ್ರೆ ದಿನಕರ್ ತೂಗುದೀಪು ಕೂಡ ಅದೇ ಸಂದರ್ಭದಲ್ಲಿ ಹಾಜರಿದ್ದರು. ಇದಾದ ಬಳಿಕ ಅವರ ತಾಯಿಯ ಜೊತೆಗೂ ಕೂಡ ಈ ಬಾರಿ ವಿಶೇಷವಾಗಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿಕೊಟ್ಟಿದ್ದಾರೆ. ಬಹುಶಃ ಇದು ಭಾರಿ ವರ್ಷದ ನಂತರ ಆದಂತಹ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು, ಮತ್ತು ಸರ್ಪ್ರೈಸ್ ಕೂಡ ಆಗಿರಬಹುದು. ಯಾಕಂತ ಹೇಳಿದ್ರೆ ಅವರ ತಾಯಿ ಕೂಡ ಭಾಗಿಯಾಗಿದ್ದರು. ಇಲ್ಲಿ ಮಗನ ಬರ್ತ್ಡೇಗೆ ತಾಯಿ ಬರೋದು ಅಂತ ಹೇಳಿದ್ರೆ ಒಂದು ವಿಶೇಷನೇ. ಅದರಲ್ಲೂ ಕೂಡ ಮೀನಾ ತೂಗುದೀಪಮ್ಮ ಅವರು ದರ್ಶನ್ ಅವರ ಬರ್ತ್ಡೇಯಲ್ಲಿ ಭಾಗಿಯಾಗಿದ್ದು ಮಗನಿಗೆ ಹಾರೈಸಿ ಹೋಗಿರುವಂಥದ್ದು. ಈ ಫೋಟೋವನ್ನು ಸ್ವತಃ ದರ್ಶನ್ ಅವರು ಶೇರ್ ಮಾಡಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಇನ್ನು ಇದಾದ ಬಳಿಕ ದರ್ಶನ್ ಒಂದು ಸುದೀರ್ಘವಾದಂಥ ಪೋಸ್ಟನ್ನು ಕೂಡ ಹಾಕಿದ್ದಾರೆ. ಯಾರಿಗೆ? ತಮ್ಮ ಸೆಲೆಬ್ರಿಟೀಸ್ಗಳಿಗೆ. ಯಾಕಂತ ಹೇಳಿದ್ರೆ ಇಲ್ಲಿ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ದರ್ಶನ್ ಅಂತ ಹೇಳಿದ್ರೆ ಸೆಲೆಬ್ರಿಟೀಸ್, ಈ ರೀತಿಯಾದಂತಹ ಭಾವನೆಯಲ್ಲಿ ದರ್ಶನ್ ನೋಡ್ತಾರೆ. ಹಾಗಾಗಿ ಅವರ ಅಭಿಮಾನಿಗಳಿಗೆ ಒಂದು ಧನ್ಯವಾದವನ್ನು ಸಮರ್ಪಿಸುವಂತಹ ಒಂದು ಸಂದರ್ಭ ಅದು. ಆ ಕಾರಣಕ್ಕೋಸ್ಕರ ಅದನ್ನು ಸರಿಯಾಗಿ ಸದುಪಯೋಗವನ್ನು ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಬಾರಿ ಯಾರು ಫ್ಯಾನ್ಸನ್ನು ಕೂಡ ಭೇಟಿ ಆಗಿಲ್ಲ. ಹಾಗಾಗಿ ದರ್ಶನ್ ವಿಶೇಷವಾಗಿ ಒಂದು ಸಂದೇಶವನ್ನು ಈ ಸೋಷಿಯಲ್ ಮೀಡಿಯಾದ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.
ಹಾಗಾದರೆ ಏನು ಹೇಳಿದ್ದಾರೆ, ಮೊದಲಿಗೆ ಆ ಸಂದೇಶವನ್ನು ನೋಡ್ಬೇಡ. ಪ್ರೀತಿಯ ಸೆಲೆಬ್ರಿಟಿಗಳೇ, ನಿಮ್ಮ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ ಅಂತೇಳಿ ಭಾಸವಾಗ್ತಿದೆ. ಕಷ್ಟದಲ್ಲಿದ್ದಾಗ ಸದಾ ಬೆಂಬಲದಲ್ಲಿ ನಿಲ್ಲುವಂತಹ ಈ ನಿಷ್ಕಲ್ಮಶ ಹೃದಯಗಳಿಗೆ ನಾನು ಸದಾ ಚಿರಋಣಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲವೇ ನನ್ನ ಜೀವನದ ನಿಜವಾದಂಥ ಆಸ್ತಿ. ನನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿಸುವಂತಹ ನಿಮ್ಮ ಪ್ರೀತಿಯ ಆಶೀರ್ವಾದಕ್ಕೆ ನಾನು ಮನದಾಳದಿಂದ ಕೃತಜ್ಞನಾಗಿದ್ದೇನೆ. ನೀವು ಹಲವೆಡೆ ಮಾಡುತ್ತಿರುವಂತಹ ದಾನ, ಧರ್ಮ, ಈ ಕಾರ್ಯಗಳಿದೆಯಲ್ಲ, ಇದು ಸಹಸ್ರಾರು ಹೃದಯಗಳನ್ನು ಸ್ಪರ್ಶಿಸುವಂಥದ್ದು. ನಿಮ್ಮ ಕೆಲಸಗಳು ಸಹಸ್ರಾರು ಹೃದಯಗಳನ್ನು ಸ್ಪರ್ಶಿಸುವಂಥದ್ದು. ನಿಮ್ಮ ಕೆಲಸಗಳು ಅನೇಕರಿಗೆ ದಾರಿದೀಪವಾಗಲಿ ಅಂತೇಳ್ಬಿಟ್ಟು ನಟ ದರ್ಶನ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಮುಂದುವರೆದು, ನಿಮ್ಮ ಮನದಾಳದ ಪ್ರೀತಿಯ ಹಾರೈಕೆಗಳು ನನ್ನ ಮುಂದಿನ ಹೆಜ್ಜೆಗೆ ದಾರಿ ತೋರುವಂಥ ಬೆಳಕು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಆದಷ್ಟು ಬೇಗ ನಿಮ್ಮನ್ನು ಕಾಣುವಂಥ ಹಂಬಲ ನನ್ನದು, ಕಾತುರತೆ ನನ್ನಲ್ಲಿಯೂ ಕೂಡ ಇದೆ. ನಿಮ್ಮನ್ನು ಪಡೆದಿರುವಂಥ ನಾನೇ ಧನ್ಯ ಅಂತೇಳ್ಬಿಟ್ಟು ನಿಮ್ಮ ದಾಸ ದರ್ಶನ್ ಅಂತೇಳ್ಬಿಟ್ಟು ಪತ್ರವನ್ನು ಮುಗಿಸ್ತಾರೆ. ಈ ಭಾವುಕ ಸಂದೇಶವನ್ನು ಓದಿದಂತಹ ಅದೆಷ್ಟೋ ಜನ ಭಾವುಕರಾಗ್ತಾರೆ. ಅದೆಷ್ಟೋ ಜನ, ಬಾಸ್, ಇದಕ್ಕೆ ನೀವು ನಮ್ಮನ್ನ ಇಷ್ಟ ಆಗೋದು, ಇದಕ್ಕೆ ನೀವು ನಮಗೆ ಇಷ್ಟ ಆಗೋದು, ಇದಕ್ಕೆ ನಿಮ್ಮನ್ನು ನಾವು ಬಾಸ್ ಅಂತೇಳಿ ಕರೆಯೋದು ಅಂತಲೂ ಕೂಡ ಅದೆಷ್ಟೋ ಜನ ಕಮೆಂಟನ್ನು ಮಾಡ್ತಾರೆ. ಅಂದರೆ ದರ್ಶನ್ ಬಗ್ಗೆ ಅಷ್ಟು ಪ್ರೀತಿ ಇದೆ ಜನರಲ್ಲಿ, ಅದರಲ್ಲೂ ಕೂಡ ದರ್ಶನ್ ಫ್ಯಾನ್ಸಲ್ಲಿ ಅಂಥದ್ದೊಂದು ಪ್ರೀತಿ ಇದೆ. ಇನ್ಫ್ಯಾಕ್ಟು ದರ್ಶನ್ ಬಗ್ಗೆ ಇಂಥದ್ದೊಂದು ಆರೋಪ ಬಂದಾಗ ಬಹುತೇಕರು ನಂಬಲೇ ಇಲ್ಲ, ಅಷ್ಟರ ಮಟ್ಟಿಗೆ ದರ್ಶನ್ ಬಗ್ಗೆ ಪ್ರೀತಿ ಇದೆ. ಇನ್ನು ಇದು ಒಂದು ಭಾಗವಾದರೆ, ಇನ್ನು ಸಾಕಷ್ಟು ಕಡೆ ದರ್ಶನ್ ಫ್ಯಾನ್ಸು ಸಹಾಯವನ್ನು ಮಾಡಿರುವಂಥ ಫೋಟೋಸು ಅಥವಾ ಅನ್ನದಾನವನ್ನು ಮಾಡಿರುವಂಥ ಫೋಟೋಸ್ ಇರ್ಬೋದು, ಜೊತೆಗೆ ಸಹಾಯವನ್ನು ಮಾಡೋದ್ರ ಜೊತೆಗೆ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿರುವಂಥ ಫೋಟೋಸನ್ನು ಇದೇ ಮೊದಲ ಬಾರಿಗೆ ದರ್ಶನ್ ಹಂಚಿಕೊಂಡಿದ್ದಾರೆ. ಬಹುಶಃ ಇದು ಈ ಹಿಂದೆ ಯಾವತ್ತೂ ಕೂಡ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ. ಯಾಕಂತ ಹೇಳಿದ್ರೆ ಇದನ್ನು ದರ್ಶನ್ ಪುಣ್ಯ ಕಾರ್ಯ ಅಂತಲೂ ಕೂಡ ಕರೆದಿದ್ದಾರೆ. ಈ ಪುಣ್ಯ ಕಾರ್ಯಗಳನ್ನು ಮಾಡಿದಂತಹ ಸೆಲೆಬ್ರಿಟೀಸ್ಗಳಿಗೆ, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಂತಹ ನನ್ನ ಸೆಲೆಬ್ರಿಟೀಸ್ಗಳಿಗೆ ಧನ್ಯವಾದ ಅಂತಲೂ ಕೂಡ ಇಲ್ಲಿ ದರ್ಶನ್ ಒಂದಷ್ಟು ಫೋಟೋಸ್ಗಳನ್ನು ಹಂಚಿಕೊಂಡಿದ್ದಾರೆ. ಸುಮಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿರ್ತಾರೆ, ಅದರಲ್ಲೂ ಕೆಲವೊಂದಷ್ಟನ್ನು ಮಾತ್ರ ದರ್ಶನ್ ಹಂಚಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡಂತಹ ನನ್ನ ಎಲ್ಲ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಕ್ಯಾಪ್ಷನನ್ನು ನೀಡಿ ಬೇರೆ ಬೇರೆ ಕಡೆಯ ಫೋಟೋಸ್ಗಳನ್ನು ಇಲ್ಲಿ ದರ್ಶನ್ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಇರ್ಬೋದು, ಆಸ್ಪತ್ರೆಯಲ್ಲಿ ಆರೋಗ್ಯದ ಕಿಟ್ ಕೊಡುವಂಥ ವಿಚಾರ ಇರ್ಬೋದು, ಅನಾಥಾಶ್ರಮ, ವೃದ್ಧಾಶ್ರಮಗಳಲ್ಲಿ ಭೋಜನ ವ್ಯವಸ್ಥೆ ಇರ್ಬೋದು, ಉಚಿತ ಅನ್ನದಾನ, ಆರೋಗ್ಯ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ಈ ಎಲ್ಲ ಫೋಟೋಸ್ಗಳನ್ನು ಕೂಡ, ಅಂದರೆ ಸುಮಾರು ಒಂದು 18 ಕಡೆದು ಇರಬಹುದು, ಬೇರೆ ಫೋಟೋಸ್ಗಳನ್ನು ಹಂಚಿಕೊಂಡಿದ್ದಾರೆ. ಒಂದರಲ್ಲಿ ಸಾಕಷ್ಟು ಜನ ಫ್ಯಾನ್ಸ್ಗಳು ಸೇರಿದ್ದಾರೆ. ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಅಂತೇಳ್ಬಿಟ್ಟು ದೊಡ್ಡದೊಂದು ಪೋಸ್ಟರನ್ನು ಹಾಕಿ ಅದರ ಎದುರುಗಡೆ ಒಂದಷ್ಟು ಹಿರಿಯ ಜೀವಗಳನ್ನು ಕೂರಿಸಿ ಅವರಿಗೆ ಸಹಾಯ ಮಾಡಿದಂಥ ಫೋಟೋಸನ್ನು ತೆಗೆದು ಅದರ ಹಿಂದೆ ಅಭಿಮಾನಿಗಳು ನಿಂತು, ನಂತರ ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನರಿಗೂ ಕೂಡ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಾದ ಬಳಿಕ ಆರೋಗ್ಯ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಇಲ್ಲಿ ಒಂದಷ್ಟು ಹಣ್ಣು ಹಂಪಲುಗಳನ್ನು ಮತ್ತು ಈ ಆಸ್ಪತ್ರೆ, ಬಹುಶಃ ಇದೊಂದು ಆಸ್ಪತ್ರೆ ಅಂತೇಳಿ ಕಾಣಿಸ್ತದೆ, ಈ ಆಸ್ಪತ್ರೆಗೆ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ, ರೋಗಿಗಳಿಗೆ ಒಪ್ಪಿಸಿದ್ದಾರೆ. ಈ ಮೂಲಕ ದರ್ಶನ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಇದಾದ ಬಳಿಕ ಮತ್ತೊಂದು ಸ್ಕೂಲ್ಗೆ ತೆರಳಿ ಅಲ್ಲಿ ಆ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಒಂದಷ್ಟು ಪುಸ್ತಕಗಳನ್ನು, ಅವರಿಗೆ ಉಪಯೋಗವಾದಂತಹ ಒಂದಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ದರ್ಶನ್ ಅವರ ಬರ್ತ್ಡೇ ಸೆಲೆಬ್ರೇಟನ್ನು ಈ ಮೂಲಕ ಈ ರೀತಿ ಮಾಡಿದ್ದಾರೆ ಒಂದು ಶಾಲೆಯಲ್ಲಿ. ಇನ್ನೊಂದು ಕಡೆ ಮತ್ತೊಂದು ಅನಾಥಾಶ್ರಮ ಇರಬೇಕು, ಅನಾಥಾಶ್ರಮಕ್ಕೆ ತೆರಳಿ ಅಲ್ಲೂ ಕೂಡ ಒಂದಷ್ಟು ಸಹಾಯವನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಕಲ್ಪರಕ್ಷ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿಬಿಟ್ಟು ಅವರು ನಡೆಸಿಕೊಡುವಂತಹ ಒಂದು ಅನಾಥಾಶ್ರಮ, ಅಲ್ಲಿಗೆ ತೆರಳಿ ಆ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ವಿಶೇಷವಾಗಿ ದರ್ಶನ್ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಇನ್ನು ಮತ್ತೊಂದು ಕಡೆಯೂ ಕೂಡ ಶಾಲಾ ಮಕ್ಕಳಿಗೆ ಈ ಪುಸ್ತಕಗಳನ್ನು ಮತ್ತು ಬ್ಯಾಗ್ಗಳನ್ನು ವಿತರಿಸೋದ್ರ ಮೂಲಕ ಈ ಸರ್ಕಾರಿ ಶಾಲಾ ಮಕ್ಕಳಿಗೆ, ಬಡ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಹಾಯವನ್ನು ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್. ಇದಾದ ಬಳಿಕ ಮತ್ತೊಂದು ಕಡೆ ತಿಮ್ಮಸಂದ್ರ ಅಂತೇಳ್ಬಿಟ್ಟು ಇಲ್ಲೂ ಕೂಡ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡೋದ್ರ ಮೂಲಕ ಮತ್ತು ಅಲ್ಲಿನ ಈ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡೋದ್ರ ಮೂಲಕ ಒಂದು ರೀತಿಯಲ್ಲಿ ಹರಳೂರು ಇರ್ಬೋದು, ಮತ್ತೊಂದು ಕಡೆ ತಿಮ್ಮಸಂದ್ರ ಇರ್ಬೋದು, ಇಲ್ಲಿ ಈ ಸುತ್ತಮುತ್ತದ ಸಾಕಷ್ಟು ಶಾಲೆಯಲ್ಲಿ ಇದೇ ರೀತಿಯಾದಂತಹ ಸಹಾಯವನ್ನು ಮಾಡಿದ್ದಾರೆ ಅನ್ನೋದನ್ನು ದರ್ಶನಲ್ಲಿ ಫೋಟೋ ಮೂಲಕ ಶೇರ್ ಮಾಡಿದ್ದಾರೆ. ಇನ್ನು ಇದಾದ ಬಳಿಕ ಮತ್ತೊಂದು ವೃದ್ಧಾಶ್ರಮಕ್ಕೆ ತೆರಳಿದ್ದಾರೆ. ಅಖಿಲ ಕರ್ನಾಟಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳೆಯರ ಬಳಗ ಇವರು ಕೂಡ ಹೋಗಿ ಅಲ್ಲೊಂದಷ್ಟು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಒಂದು ವೃದ್ಧಾಶ್ರಮಕ್ಕೆ ತೆರಳಿ ಅಲ್ಲಿ ಕೇಕನ್ನು ಕಟ್ ಮಾಡೋದು ಮಾತ್ರವಲ್ಲದೆ ವೃದ್ಧರಿಗೆ ಸಹಾಯವನ್ನು ಮಾಡಿದ್ದಾರೆ. ಈ ಮೂಲಕ ವೃದ್ಧರ ಆಶೀರ್ವಾದ ದರ್ಶನ್ಗೆ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು
ಹಾರೈಕೆಯನ್ನು ಪಡೆದು ಅಲ್ಲಿಂದ ತೆರಳಿದ್ದಾರೆ. ಇದಾದ ಬಳಿಕ ಮತ್ತೊಂದು ಅನಾಥಾಶ್ರಮ ವಿಶೇಷಚೇತನ ಮಕ್ಕಳ ಆಶ್ರಮಕ್ಕೂ ಕೂಡ ತೆರಳಿ ಅಲ್ಲೂ ಕೂಡ ಅವರಿಗೆ ಅನ್ನದಾನವನ್ನು ಮಾಡೋದ್ರ ಮೂಲಕ ಅಲ್ಲೂ ಕೂಡ ದರ್ಶನ್ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡೋದ್ರ ಮೂಲಕ ದರ್ಶನ್ ಅವರ ಬರ್ತ್ಡೇಯನ್ನು ವಿಶೇಷವಾಗಿಸಿದ್ದಾರೆ ಅವರ ಫ್ಯಾನ್ಸು. ಇನ್ನೊಂದು ಕಡೆ ಸಾರ್ವಜನಿಕವಾಗಿಯೂ ಕೂಡ ಅನಾಥಾಶ್ರಮಗಳಲ್ಲಿ ಹಾಗೆಯೇ ಮತ್ತೊಂದು ಕಡೆ ಈ ಪುಟ್ಟ ಶಾಲೆ ಮಕ್ಕಳುಗಳಿಗೆ ಏನಿದ್ದಾರೆ ಅವ್ರಿಗೂ ಕೂಡ ಪುಸ್ತಕಗಳನ್ನು ವಿತರಣೆ ಮಾಡೋದ್ರ ಮೂಲಕನೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ದರ್ಶನ್ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಶಿರ್ಸಿಯಲ್ಲೂ ಕೂಡ ನೋಡಿ ಮಕ್ಕಳಿಗೆ ಸಹಾಯವನ್ನು ಮಾಡೋದ್ರ ಮೂಲಕ ಹಾಗೆಯೇ ಒಂದು ವೃದ್ಧಾಶ್ರಮದಲ್ಲಿ ಊಟವನ್ನು ಹಾಕಿಸೋದ್ರ ಮೂಲಕ ಸಾರ್ವಜನಿಕರಿಗೆ ಊಟವನ್ನು ಹಾಕೋದ್ರ ಮೂಲಕ ದರ್ಶನ್ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಇನ್ನು ತಾಯಿ ಮನೆ ಎನ್ನುವಂತಹ ಒಂದು ಅನಾಥಾಶ್ರಮ, ಇಲ್ಲೂ ಕೂಡ ಪುಟ್ಟ ಮಕ್ಕಳಿಗೆ ಕೆಲವೊಂದಷ್ಟು ವಿಶೇಷವಾದಂತಹ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಅದು ಬೇರೆ ಬೇರೆ ರೀತಿಯಾದಂತಹ ಕಲಿಕೆಗೆ ಸಹಾಯವಾಗುವಂಥ ಪುಸ್ತಕಗಳು ಅಂತೇಳಿ ಕಾಣಿಸುತ್ತೆ. ಆನಂದ ನಲಿಕಲಿ ಎನ್ನುವಂತಹ ಪುಸ್ತಕ ಇರ್ಬೋದು, ಈ ರೀತಿಯಾದಂಥ ಬೇರೆ ಬೇರೆ ವಿಶೇಷ ಪುಸ್ತಕಗಳನ್ನು ತಾಯಿ ಮನೆ ಎನ್ನುವಂಥ ಅನಾಥಾಶ್ರಮದಲ್ಲಿ ಹೋಗಿ ಕೊಟ್ಟಿರುವಂಥದ್ದು ಮತ್ತೊಂದು ವಿಶೇಷ. ಇದನ್ನು ಹೊರತುಪಡಿಸಿ ಆಟೋಗಳಲ್ಲಿರ್ಬೋದು, ಸಾರ್ವಜನಿಕವಾಗಿರ್ಬೋದು ಬ್ಯಾನರ್ಗಳನ್ನು ಹಾಕಿ ಅನ್ನದಾನವನ್ನು ಮಾಡಿ ಒಂದಷ್ಟು ಫಲಾಹಾರಗಳನ್ನು ನೀಡಿ ಸಹಾಯವನ್ನು ಮಾಡೋದ್ರ ಮೂಲಕ ಊಟವನ್ನು ಬಡಿಸೋದ್ರ ಮೂಲಕ ದರ್ಶನ್ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಕಡೆ ಚಾಮುಂಡೇಶ್ವರಿ ಬಡಾವಣೆಯೊಂದರಲ್ಲೂ ಕೂಡ ವೃದ್ಧಾಶ್ರಮಕ್ಕೆ ತೆರಳಿ ಅಲ್ಲೂ ಕೂಡ ಇವರೇ ಸ್ವತಃ ದರ್ಶನ್ ಫ್ಯಾನ್ಸೇ ಕೇಕನ್ನು ಕಟ್ ಮಾಡಿ ಆ ಕೇಕನ್ನು ಕೂಡ ವಿತರಣೆ ಮಾಡಿ ಹಬ್ಬದ ಊಟವನ್ನು ಹಾಕಿ ಅಲ್ಲೂ ಕೂಡ ಸಂಭ್ರಮಿಸಿದ್ದಾರೆ. ದರ್ಶನ್ಗೆ ಆಶೀರ್ವಾದ ಸಿಗುವಂತೆಯೂ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೂ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಇದೇ ರೀತಿಯಾದಂತಹ ಒಂದು ವಿಶೇಷವಾದಂತಹ ಸಂದರ್ಭ ಏರ್ಪಟ್ಟಿತ್ತು ಅಂತಲೇ ಹೇಳ್ಬೋದು. ಇಂಜನಹಳ್ಳಿ ಎನ್ನುವಂತಹ ಒಂದು ಸರ್ಕಾರಿ ಶಾಲೆ, ಇಲ್ಲೂ ಕೂಡ ನೋಡಿ ಸಾಕಷ್ಟು ಪುಸ್ತಕಗಳು, ಸಾಕಷ್ಟು ಬ್ಯಾಗ್ಗಳು ಮತ್ತು ಮಕ್ಕಳಿಗೆ ಸಹಾಯ ಆಗುವಂತಹ ಕೆಲವೊಂದಷ್ಟು ಪುಸ್ತಕಗಳನ್ನು ತಂದು ಕೊಡೋದ್ರ ಮೂಲಕ ಅಲ್ಲೂ ಕೂಡ ದರ್ಶನ್ ಫ್ಯಾನ್ಸು ಸಮಾಜಮುಖಿ ಕೆಲಸವನ್ನು ಮಾಡಿರುವಂಥದ್ದು ಸಂತೋಷದ ವಿಚಾರ. ಈ ರೀತಿ ಬೇರೆ ಬೇರೆ ಕಡೆ ಆಸ್ಪತ್ರೆಗೆ ತೆರಳಿ ಅಲ್ಲೂ ಕೂಡ ಹಣ್ಣು ಹಂಪಲುಗಳನ್ನು ವಿಚಾರಣೆ ಮಾಡಿರುವಂಥದ್ದು, ಅವರಿಗೆ ಬೇಕಾದಂತಹ ವಸ್ತುಗಳನ್ನು ಕೊಟ್ಟಿರುವಂಥದ್ದು, ವೃದ್ಧಾಶ್ರಮಕ್ಕೆ ತೆರಳಿ ಊಟದ ಸಹಾಯವನ್ನು ಮಾಡಿರುವಂಥದ್ದು, ಮಕ್ಕಳಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳು, ಬಿಸ್ಕೆಟ್ಸ್ಗಳು, ಸ್ವೀಟ್ಸ್ಗಳು ಇವೆಲ್ಲವನ್ನು ಕೂಡ ಕೊಟ್ಟಿರುವಂಥದ್ದು ಸಾಕಷ್ಟು ವಿಶೇಷ ಅಂತಲೇ ಹೇಳ್ಬೋದು. ಈ ರೀತಿ ದರ್ಶನ್ ಅವರ ಬರ್ತ್ಡೇಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಮೂಲಕ ದರ್ಶನ್ಗೆ ಶುಭ ಹಾರೈಸಿದ್ದಾರೆ ಅಂತ ಹೇಳಿದ್ರೆ, ದರ್ಶನ್ ಇಂತಹ ಸೆಲೆಬ್ರಿಟೀಸ್ಗಳನ್ನು ಫ್ಯಾನ್ಸ್ಗಳನ್ನು ಪಡೆದಿರುವಂಥ ದರ್ಶನೇ ಪುಣ್ಯವಂತ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಹೋದಾಗ ನಿಮ್ಗೆ ಎಷ್ಟು ವಿಶೇಷ ಅಂತ ಹೇಳ್ಬಿಟ್ಟು ಫೀಲ್ ಆಗುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.